ರಾಮ ಮಂದಿರದ ದೇಣಿಗೆ ಹಣ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲು ಬೆನ್ನಲ್ಲೇ 8 ಮಂದಿಯ ಬಂಧನವಾಗಿದೆ. ನಿನ್ನೆಯಷ್ಟೇ ಎಫ್ಐಆರ್ ದಾಖಲಿಸಿದಂತಹ ಪೊಲೀಸರು ಎಸ್ಐಟಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಸಲ್ಲಿಸಿತ್ತು. ಈ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. 8 ಮಂದಿಯನ್ನ ಈಗ ಬಂಧಿಸಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲು ಬೆನ್ನಲ್ಲೇ 8 ಮಂದಿಯನ್ನು ಬಂಧಿಸಲಾಗಿದೆ. ನಿನ್ನೆ ಎಫ್ಐಆರ್ ದಾಖಲಿಸಲಾಗಿತ್ತು. ಇವತ್ತು 8 ಜನರನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇರುವಂತಹ ಪೊಲೀಸರು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಗಳನ್ನ ಬಿಟ್ಟಿದ್ದಾರೆ, ಯಾರೋ ಸಣ್ಣ ಪುಟ್ಟವ್ರನ್ನ ಹಿಡಿದಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ವಿಪಕ್ಷಿಗಳು ಮಾಡ್ತಾ ಇರುವಂಥದ್ದು. ಆದರೆ ಸದ್ಯಕ್ಕೆ ಎಸ್ಐಟಿ ತಂಡ ರಚನೆ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಕೆ ಮಾಡಲಾಗಿದೆ. ಏನು ಎಲ್ಲಿ ಹಗರಣ ಆಗಿದೆ, ಯಾವ ರೀತಿಯಾಗಿ ಹಣ ಕಳ್ಳತನ ಮಾಡಲಾಗಿದೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದೆ. ಇನ್ನು ರಾಮ ಮಂದಿರ ದೇಣಿಗೆಯಲ್ಲಿ ಕೋಟಿ ಅವ್ಯವಹಾರ ಆಗಿರುವಂತಹ ಬೆನ್ನಲ್ಲೇ ಎಫ್ಐಆರ್ ಬೆನ್ನಲ್ಲೇ ಈಗ 8 ಮಂದಿಯನ್ನ ಪೊಲೀಸರು ಬಂಧಿಸಿದ್ದು ರಾಮ ಮಂದಿರದ ಟ್ರಸ್ಟ್ನ ಕ್ಯಾಶಿಯರ್ಗಳನ್ನು ಕೂಡ ಖಾಕಿ ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಮುಂದುವರಿಸುತ್ತಾರೆ. ಅಯೋಧ್ಯ ರಾಮ ಜನ್ಮಭೂಮಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಬಿಎನ್ಎಸ್ ಕಾಯ್ದೆ ಸೆಕ್ಷನ್ 306, 301 ಕ್ಲಾಸ್ 5, 317 ಕ್ಲಾಸ್ 4, 317 ಕ್ಲಾಸ್ 5, 61 3 ಕ್ಲಾಸ್ 5ರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತನಿಖೆ ಈಗ ಮತ್ತಷ್ಟು ಚುರುಕುಗೊಂಡಿದೆ. ರಾಮ ಮಂದಿರದ ಟ್ರಸ್ಟ್ ಸದಸ್ಯ ಕೃಷ್ಣ ಮೋಹನ್ ನೀಡಿದಂತಹ ದೂರಿದು. ಇನ್ನು ಚಂಪತ್ರಾಜ್ ಪರಮಾಪ್ತನನ್ನ ಬಂಧಿಸಲಾಗಿದೆ. ಅವಿನಾಶ್ ಶುಕ್ಲಾ, ಅನುಪಲ್ ಮಿಶ್ರಾ, ಮುನೀಶ್ ಯಾದವ್, ರಾಮಶಂಕರ್ ಯಾದವ್ ಅಲಿಯಾಸ ಟಿನ್ನು, ಸುಭಾಷ್ ಚಂದ್ರ, ಕರುಣೇಶ್ ಪಾಂಡೆ ಹೆಸರು ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಚಂಪತ್ರಾಜ್ ಪರಮಾಪ್ತ, ಟಿನ್ನು ಯಾದವ್ ಪ್ರಮುಖ ಆರೋಪಿ ಇದ್ದಾರೆ. ಅವಿನಾಶ್ ಶುಕ್ಲಾ ಇವರೆಲ್ಲರನ್ನೂ ಕೂಡ ಬಂಧಿಸಲಾಗಿದೆ. ಒಟ್ಟು 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. 8 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆ ನಡೆಸಲಾಗುತ್ತಾ ಇದೆ. ಇನ್ನು ಉದ್ದೇಶಪೂರ್ವಕ ಕಳ್ಳತನ ಹಾಗೆ ಸತತ ಕಳ್ಳತನದಲ್ಲಿ ತೊಡಗಿರುವುದು ತಿಳಿದು ಬಂದಿದ್ದು, ಕಳ್ಳತನಕ್ಕೆ ಪ್ರಚೋದನೆ ನೀಡುವುದಾಗಿರಬಹುದು ಅಥವಾ ಕ್ರಿಮಿನಲ್ ಪಿತೂರಿ, ಸಂಸ್ಥೆಯ ಉದ್ಯೋಗಿಯಾಗಿ ನಂಬಿಕೆ ದ್ರೋಹವನ್ನು ಎಸಗಲಾಗಿದೆ ಎನ್ನುವಂಥ ಆರೋಪದಡಿ ಈಗ ಕೇಸ್ ಕೂಡ ದಾಖಲಾಗಿದೆ. ಎಫ್ಐಆರ್ ಈಗ ದಾಖಲಾದಂಥ ಬೆನ್ನಲ್ಲೇ 8 ಮಂದಿಯನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಈಗ ಚುರುಕುಗೊಳಿಸಿರುವಂಥದ್ದು. ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ಇದು ಕಳ್ಳತನ ಇದು ಅಂತ, ಜೊತೆಗೆ ಸತತವಾಗಿ ನಿರಂತರವಾದಂತಹ ಕಳ್ಳತನದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಎನ್ನುವಂತಹ ಅಂಶಗಳು ಕೂಡ ಉಲ್ಲೇಖ ಆಗಿದ್ದು, ಕಳ್ಳತನಕ್ಕೆ ಪ್ರಚೋದನೆ ಕೊಟ್ಟಿದ್ದಾರಲ್ಲ ಅಂಥವ್ರನ್ನೂ ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಕ್ರಿಮಿನಲ್ ಪಿತೂರಿ ಇದು ಅಂತ ಹೇಳ್ತಾ ಇದ್ದು, ಸಂಸ್ಥೆಯ ಉದ್ಯೋಗಿಯಾಗಿ ನಂಬಿಕೆ ದ್ರೋಹವನ್ನು ಎಸಗಲಾಗಿದೆ. ಹಾಗಾಗಿ ಈ 8 ಜನರನ್ನ ಈಗ ಪ್ರಾಥಮಿಕವಾಗಿ ವಶಕ್ಕೆ ಪಡ್ಕೊಂಡು ಅವರೆಲ್ಲರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಈಗ ತನಿಖೆ ಮತ್ತಷ್ಟು ತೀವ್ರಗೊಳ್ತಾ ಇದ್ದು, ಚಂಪತ್ರಾಯ್ ಪರಮಾಪ್ತ, ಟಿನ್ನು ಯಾದವ್ ಪ್ರಮುಖ ಆರೋಪಿಯಾಗಿದ್ದಾನೆ. ಅವಿನಾಶ್ ಶುಕ್ಲಾ, ಅನುಕಲ್ಪ ಮಿಶ್ರಾ, ಮನೀಶ್ ಯಾದವ್, ರಾಮಶಂಕರ್ ಮಿಶ್ರಾ ಹಾಗೆ ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು, ಸುಭಾಷ್ ಚಂದ್ರ ಮತ್ತು ಕರುಣೇಶ್ ಪಾಂಡೆ ಹೆಸರು ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿದೆ. $200 ಕೋಟಿಗೂ ಹೆಚ್ಚು ಹಣ ಇಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ರಾಮ ಮಂದಿರ ದೇಣಿಗೆಯಲ್ಲಿ ಕೋಟಿ ಲೂಟಿ ಆಗಿದೆ ಅನ್ನೋ ಆರೋಪ. ಎಫ್ಐಆರ್ ಬೆನ್ನಲ್ಲೇ ಚಂಪತ್ರಾಜ್ಗೂ ಕೂಡ ಸಂಕಷ್ಟ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯವರು, ಆದರೆ ಇವರ ಹೆಸರನ್ನೇ ಕೈಬಿಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ರಾಮ ಮಂದಿರ ದೇಣಿಗೆಯಲ್ಲಿ ಕೋಟಿ ಹಣ ಲೂಟಿ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ನ ಬೆನ್ನಲ್ಲೇ ಚಂಪತ್ರಾಜ್ಗೂ ಕೂಡ ಸಂಕಷ್ಟ ಎದುರಾಗಿದೆ. ಆದರೆ ಚಂಪತ್ರಾಜ್ ಹೆಸರು ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿಲ್ಲ. ಇದು ಈಗ ರಾಜಕೀಯ ವಾಕ್ಸಮರಕ್ಕೂ ಕೂಡ ಕಾರಣವಾಗಿದ್ದಂತಹ ವಿಚಾರ. ಇದ್ರ ಜೊತೆಗೆ ಸಾಕಷ್ಟು ಅನುಮಾನಕ್ಕೂ ಕಾರಣವಾಗಿದ್ದಂತಹ ವಿಚಾರ. ಅದರಿಂದಾಗಿ ಈಗ ಚಂಪತ್ರಾಜ್ಗೂ ಕೂಡ ಆತಂಕ ಹೆಚ್ಚಾಗಿದೆ. ಅವ್ರಿಗೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಗಮನಿಸ್ತಾ ಇದ್ದೀವಿ ಈ ಒಂದು ರಾಮ ಮಂದಿರ ಸುಮಾರು 200 ಕೋಟಿಗೂ ಹೆಚ್ಚು ಅಕ್ರಮ ಆಗಿದೆ ಅನ್ನೋ ಆರೋಪ ಏನು ಕೇಳಿ ಬರ್ತಾ ಇತ್ತು. ಈ ವಿಚಾರ ರಾಜಕೀಯ ವಾಕ್ಸಮರಕ್ಕೂ ಕೂಡ ಕಾರಣವಾಗಿತ್ತು. ಒಟ್ಟಾರೆಯಾಗಿ ಈಗ ಎಫ್ಐಆರ್ ದಾಖಲಾಗಿದೆ, 8 ಜನರನ್ನು ಬಂಧಿಸಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಪ್ರಕರಣ ಈಗ ಯಾವ ಹಂತದಲ್ಲಿದೆ, ಏನೆಲ್ಲ ಆಗಿದೆ? ಶಮಂತ್, ಖಂಡಿತ ಏನು ರಾಮ ಮಂದಿರ ದೇಣಿಗೆ ವಿಚಾರದಲ್ಲಿ ಸಾಕಷ್ಟು ಅಕ್ರಮ ನಡೆದಿನ ಆರೋಪ ಕೂಡ ಕೇಳಿಬಂದಿತ್ತು. ಹೀಗಾಗಿ ಟ್ರಸ್ಟ್ UP ಸರ್ಕಾರಕ್ಕೆ ಒಂದು ಏನು ದೂರು ಕೂಡ ನೀಡಿತ್ತು. ಹೀಗಾಗಿ UP ಸರ್ಕಾರ SIT ಕೂಡ ರಚನೆ ಮಾಡುತ್ತೆ. SIT ಮೊನ್ನೆ ಅಷ್ಟೇ ಏನು ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಕೆ ಮಾಡಿರುವಂಥದ್ದು. ಆ ವರದಿ ಆಧಾರದ ಮೇಲೆ ನಿನ್ನೆ 8 ಜನರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಇವತ್ತು ಆ 8 ಜನರ ಬಂಧಿಸಿ ವಿಚಾರಣೆ ಕೂಡ ಒಳಪಡಿಸಿರುವಂಥದ್ದು. ಪ್ರಮುಖವಾಗಿ ಇವರೆಲ್ಲ ಕೂಡ ದೇಣಿಗೆ ಪ್ರಕ್ರಿಯೆಯಲ್ಲಿ ಏನು ಸಾಕಷ್ಟು ಲೋಪವಿಸಿದ ಆರೋಪ ಕೂಡ ಕೇಳಿಬರ್ತಾ ಇದೆ. ಅಂದರೆ SIT ತಂಡ ಏನು ರಾಮ ಮಂದಿರಕ್ಕೆ ಭೇಟಿ ನೀಡಿ ಸಾಕಷ್ಟು ಪರಿಶೀಲನೆ ಕೂಡ ನಡೆಸಿತ್ತು. ಅದರಲ್ಲಿ ಏನು CCTV ದೃಶ್ಯಾವಳಿ ಆಧಾರದ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ.
ಆದರೆ ಆ CCTV ದೃಶ್ಯದಲ್ಲಿ ಏನು ಇವರು ಹಣವನ್ನು ದುರ್ಬಳಕೆ ಮಾಡುವಂಥ ಆರೋಪ ಏನಿತ್ತು ಆ ದೃಶ್ಯ ಕೂಡ ಲಭ್ಯ ಆಗಿರುವಂಥದ್ದು. ಹೀಗಾಗಿ ಸಾಕಷ್ಟು SIT ಏನು ಒಂದು ರಚನೆ ಮಾಡಿದ ನಂತರ ಒಂದು ಆರೋಪಿಗಳಿಗೆ ಏನು ನಡುಕ ಕೂಡ ಶುರುವಾಗಿರುವಂಥದ್ದು. ಪ್ರಮುಖವಾಗಿ ಈಗ ಪ್ರಧಾನ ಕಾರ್ಯದರ್ಶಿ ವಿರುದ್ಧ ಸಾಕಷ್ಟು ಆರೋಪ ಕೂಡ ಅಂದ್ರೆ ಏನು ಚಂಪತ್ರ ಏನಿದ್ದಾರೆ ಇವರು ಪ್ರಮುಖ ಆರೋಪ ಆಗಿರುವಂಥದ್ದು. ಹೀಗಾಗಿ ದೊಡ್ಡವರನ್ನ ಬಿಟ್ಟು ಏನು ಸಣ್ಣವ್ರನ್ನ ಹಿಡಿದಿರೋ ಅನ್ನೋ ಆರೋಪ ಕೂಡ ವಿಪಕ್ಷಗಳು ಮಾಡ್ತಾ ಇರುವಂಥದ್ದು. ಹೀಗಾಗಿ ಚಂಪತ್ರಾಯ್ ಮತ್ತು ಅನಿಲ್ ಮಿಶ್ರಾ ಹೆಸರು ಕೂಡ FIR ಅಲ್ಲಿ ಉಲ್ಲೇಖ ಆಗಿಲ್ಲ, ಮತ್ತು SIT ಕೂಡ ಇಲ್ಲಿ ಉಲ್ಲೇಖ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಇವರನ್ನ ವಶಕ್ಕೆ ಪಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇರುವಂಥದ್ದು. ಪ್ರಮುಖವಾಗಿ 8 ಜನರು ಏನಿದ್ದಾರೆ ಇವರೆಲ್ಲರೂ ಕೂಡ ಏನು ಅಲ್ಲೇ ರಾಮ ಮಂದಿರದಲ್ಲಿ ಕೆಲಸ ಮಾಡ್ಕೊಂಡಿದ್ರು, ಮತ್ತು ಏನು ಈ CCTVಯಲ್ಲಿ ಅವರ ಒಂದು ದುರ್ಬಳಕೆ ಆರೋಪ ಕೂಡ ಕೇಳಿಬಂದಿತ್ತು, ದೃಶ್ಯ ಕೂಡ ಇರುವಂಥದ್ದು. ಹೀಗಾಗಿ SIT ನೀಡಿದ ಆಧಾರದ ಮೇಲೆ ಅವರು ಏನು ವಶಕ್ಕೆ ಪಡೆದು ಈಗಾಗಲೇ ಏನು ಬಂಧನ ಮಾಡಿ ಏನು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಬೇರೆ ಏನು ಆರೋಪಿಗಳಿದ್ದಾರೆ, ಮುಂದಿನ ಹಂತದಲ್ಲಿ ಸಾಕಷ್ಟು ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿಸುವಂಥ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಶಮಂತ್, ಧನ್ಯವಾದ ಮಹೇಶ್, ನೀವೆಲ್ಲ ಮಾಹಿತಿಗಾಗಿ.